ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ನಾವು ವೆಜ್ ಚಾಪರ್ ರೈಸ್ ಮಾಡೋಣ. ಅದ್ರ ಜೊತೆಗೆ ಪನ್ನೀರ್ನ ಒಂದು ತಿಕ್ಕ ಗ್ರೇವಿ ಮಾಡ್ತಾ ಇದ್ದೀನಿ. ಎರಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಕ್ವಿಕ್ ಆಗು ಆಗುತ್ತೆ, ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅನ್ನೋವಾಗ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು ಒಂದು ಕ್ಯಾರೆಟ್ ಹಾಗೆ ಒಂದು ಅರ್ಧ ಕ್ಯಾಬೇಜ್ ಸಣ್ಣ ಸೈಜಿಂದು, ಹಾಗೆ ಒಂದು 8 ರಿಂದ 10 ಫ್ರೆಂಚ್ ಬೀನ್ಸ್, ಹಾಗೆ ಒಂದು 8 ರಿಂದ 10 ಬೆಳ್ಳುಳ್ಳಿ ಎಸಳುಗಳು, ಒಂದು 2 ಇಂಚಿನಷ್ಟು ಶುಂಠಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 2 ಸ್ಪ್ರಿಂಗ್ ಆನಿಯನ್, ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಬೇರೆಯಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಜೊತೆಗೆ ಹಾಕೊಂಡ್ರು ಪರವಾಗಿಲ್ಲ. ಬಟ್ ಏನಂದ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿ ಅಂದ್ರೆ ಅದೇನು ಅಂತಾನೆ ಗೊತ್ತಾಗ್ಬಾರ್ದು ನಿಮ್ಗೆ, ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ನಾನು ನಿಮ್ಗೆ ಇಷ್ಟನ್ನು ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಏನೇನ್ ಹಾಕಿದ್ದೀನಿ ಅಂತ. ಒಂದ್ಸರಿ ಅಲ್ಲಿ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ನೋಡಿ ಎಷ್ಟು ಸಣ್ಣಕ್ಕಿದೆ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಹಾಗೆ ಹೆಚ್ಕೊಂಡಿದೀನಿ. ನೀವು ಕೂಡ ಹಾಗೆ ಹೆಚ್ಕೊಳ್ಬೇಕು. ಹಾಗೆ ಇಲ್ಲಿ ಒಂದು 200 ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ. ಇದು ಮನೇಲಿ ಮಾಡಿರೋಂಥ ಪನ್ನೀರು. ಒಂದು 200 ಗ್ರಾಮ್ನಷ್ಟು ಸಣ್ಣದಾಗಿ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೇವೋ ವೆಜಿಟೇಬಲ್ಸ್ನ, ಅದನ್ನ 2 ಭಾಗ ಮಾಡ್ಕೊಳ್ಳೋಣ. ಒಂದು ಭಾಗನ ನಾನು ರೈಸಿಗೆ ಉಪಯೋಗಿಸಿದ್ರೆ, ಇನ್ನೊಂದು ಭಾಗನ ನಾನು ಗ್ರೇವಿಗೆ ಉಪಯೋಗಿಸ್ತೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ನೀವು ಈ ರೆಸಿಪಿ ಮಾಡೋದಕ್ಕೆ ಆದಷ್ಟು ಕಬ್ಬಿಣದ ಬಾಣಲೆನೇ ತಗೊಳ್ಳಿ. ತುಂಬಾ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಬೇಕು ಇದನ್ನ. ಅರ್ಧ ಭಾಗ ಏನು ವೆಜಿಟೇಬಲ್ಸ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಆ ವೆಜಿಟೇಬಲ್ಸ್ ಹಾಕೊಳ್ತಾ ಇದ್ದೀನಿ. ಪೂರಾ ರೆಸಿಪಿ ಆಗೋವರೆಗೂ ಹೈ ಫ್ಲೇಮ್ ಅಲ್ಲೇ ಇರಬೇಕು. ಇದನ್ನ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ತುಂಬಾ ಮೆತ್ತಗಾಗಿ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ಬಾಯಿಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನಿಮ್ಗೆ. ಆ ರೀತಿಯಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ 2 ಕಪ್ನಷ್ಟು ರೈಸ್ ತಗೊಂಡಿದ್ದೀನಿ. ಆದಷ್ಟು ನೀವು ಬಾಸ್ಮತಿ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟೀಮ್ ರೈಸ್ ನ ಯೂಸ್ ಮಾಡ್ಬೋದು. ಅನ್ನ ಉದುರಾಗಿರ್ಬೇಕು. ಈ ತರದ್ದು ಏನೇ ರೆಸಿಪೀಸ್ ಮಾಡಿದ್ರು ನಿಮಗೆ ಆದಷ್ಟು ನೀವು ಅನ್ನ ಉದುರಾಗುವಂತ ಅಕ್ಕಿನ ಉಪಯೋಗಿಸಿ ಅನ್ನ ಮಾಡ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಇಲ್ಲಿ ವೈಟ್ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಸಕ್ಕರೆ ತಗೊಂಡಿದ್ದೀನಿ. ವೈಟ್ ಪೆಪ್ಪರ್ ಪೌಡರ್ ಇಲ್ಲ ಅಂದ್ರೆ ನೀವು ಮನೇಲಿ ಏನು ಕಪ್ಪು ಕರಿ ಕಾಳು ಮೆಣಸು ಇರುತ್ತೆ ಅದನ್ನೇ ಪೌಡರ್ ಮಾಡಿ ಹಾಕೊಳ್ಬಹುದು. 1 ಚಮಚದಷ್ಟು ವಿನಿಗರ್ ಹಾಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಸೋಯಾ ಸಾಸ್ ಹಾಕೊಳ್ಳೋಣ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಅನ್ನ ಒಡಿಬಾರ್ದು ನೀವು ಕಲಸುವಾಗ, ಹಾಗಾಗಿ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ, ಸಿಂಪಲ್ ವೆಜ್ ರೈಸ್ ಅಂತಾನೆ ಹೇಳ್ಬೋದು. ತುಂಬಾ ಕ್ವಿಕ್ ಆಗುತ್ತೆ, ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷದವರೆಗೂ ಹೈ ಫ್ಲೇಮ್ ಅಲ್ಲಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನ ಸ್ಟವ್ ಮೇಲೆ ಹೀಗೆ ಬಿಡೋಣ. ಒಂದು 2-3 ನಿಮಿಷ ಇದೇ ರೀತಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಸ್ಟವ್ ಮೇಲೆ ಹೀಗೆ ಬಿಡೋಣ. ಪಕ್ಕದಲ್ಲಿ ಇನ್ನೊಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಕಬ್ಬಿಣದ ಬಾಣಲೆಲ್ಲೇ ಮಾಡ್ಕೊಳ್ಳಿ, ಮತ್ತೆ ಹೈ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಿದ ನಂತರ ಅವಾಗ್ಲೇ ಏನೋ ಅರ್ಧ ಭಾಗ ತರಕಾರಿ ಕಟ್ ಮಾಡಿದ್ದು ಉಳಿಸ್ಕೊಂಡಿದ್ವಲ್ಲ ವೆಜಿಸ್, ಅದನ್ನ ಇದಕ್ಕೆ ಹಾಕೊಳ್ಳೋಣ. ಇದನ್ನು ಅಷ್ಟೇ ತುಂಬಾ ಮೆತ್ತಗೆ ಬೇಯಿಸ್ಕೊಳೋದು ಬೇಡ. ಇದು ಕೂಡ ಸ್ವಲ್ಪ ಬಾಯಿಗೆ ನಿಮಗೆ ಗಟ್ಟಿಯಾಗಿ ಸಿಗ್ಬೇಕು, ಸ್ವಲ್ಪ ಕ್ರಂಚಿ ಆಗಿ ಇರಬೇಕು. ನೋಡಿ, ಚೆನ್ನಾಗಿ 1-2 ನಿಮಿಷ ಇದೇ ರೀತಿಯಾಗಿ ಬೇಯೋದಕ್ಕೆ ಬಿಡೋಣ. ನಮ್ಮ ಅನ್ನ ರೆಡಿ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನಮ್ ಗ್ರೇವಿ ಆಗೋವರೆಗೂ. ಗ್ರೇವಿ ಆಗಿದ ನಂತರ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಇದಕ್ಕೆ 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಹಾಗೆ 2 ಚಮಚದಷ್ಟು ಟೊಮೆಟೊ ಕೆಚಪ್ ಹಾಕೊಳ್ಳೋಣ. ಹಾಗೆ ಒಂದು ಚಮಚದಷ್ಟು ಶೇಜ್ವಾನ್ ಸಾಸ್ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ.
ಇದ್ರದ್ದು ರೆಸಿಪಿ ಆಲ್ರೆಡಿ ಚಾನಲ್ ಅಲ್ಲಿ ಇದೆ, ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ 1 ಚಮಚದಷ್ಟು ಇದಕ್ಕೆ ಸೋಯಾ ಸಾಸ್ ಹಾಕೋಣ. ಹಾಗೆ 1 ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ, ಇಷ್ಟನ್ನು ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಅರ್ಧ ಕಪ್ನಷ್ಟು ನೀರಿಗೆ 2 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ಗ್ರೇವಿಗೆ ಹಾಕೊಳ್ಳೋಣ. ನೋಡಿ, ಹಾಕಿದ ನಂತರ ಇಮಿಡಿಯೇಟ್ ಆಗಿ ನೀವು ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಬೇಗ ಗಟ್ಟಿ ಆಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಈ ಗ್ರೇವಿ ಸ್ವಲ್ಪ ತಿಕ್ಕಾಗೇ ಇರಬೇಕು, ನಿಮಗೆ ಸ್ವಲ್ಪ ನೀರಾಗಿರ್ಲಿ ಅನ್ನೋದಾದ್ರೆ ನೀವು ಇನ್ನೂ ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲವರ್ದು ಏನ್ ಸರಿ ಹಾಕೊಂಡ್ವಿ ಇದಕ್ಕೆ ನೀರು, ಆ ನೀರ್ನ ಹಾಕೊಳ್ಬಹುದು ಇನ್ನೂ ಸ್ವಲ್ಪ. ಅಥವಾ ಇಷ್ಟೇ ಇರ್ಲಿ ಅಂದ್ರೆ ನೀವು ನಾನು ಹೇಳಿದಷ್ಟೇನೆ ಹಾಕೊಳ್ಬಹುದು. ಈಗ ಆವಾಗಲೇ ಏನು ನಾವು ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪನ್ನೀರ್ನ ಇದಕ್ಕೆ ಹಾಕೊಳ್ಬೇಕು. ಅದಕ್ಕೂ ಮುಂಚೆ ಇದು 2 ನಿಮಿಷ ಸ್ವಲ್ಪ ಬೇಯಲಿ. ನೋಡಿ, ಇವಾಗ ಪನ್ನೀರ್ನ ಆಡ್ ಮಾಡೋಣ. ಪನ್ನೀರ್ ಹಾಕಿದ ನಂತರ 2 ನಿಮಿಷ ನೀವು ಇದನ್ನ ಇದೇ ರೀತಿಯಾಗಿ ಕುದಿಯೋದಕ್ಕೆ ಬಿಡಿ. ಫ್ಲೇಮ್ ಸ್ವಲ್ಪ ಸಣ್ಣಾಗಿ ಇಟ್ಕೊಳ್ಳಿ ಈಗ, ಏಕೆಂದ್ರೆ ಏನು ನೀವು ಕಾರ್ನ್ಫ್ಲೋರ್ ಹಾಕಿರ್ತೀರಲ್ಲ ಅದು ಬಹಳ ಬೇಗ ಗಟ್ಟಿ ಆಗೋಕ್ ಶುರು ಆಗುತ್ತೆ. ಹಾಗಾಗಿ ಇದನ್ನ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಲೈಟ್ ಹ್ಯಾಂಡ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ದು ಪನ್ನೀರ್ದು ಗ್ರೇವಿ ರೆಡಿ ಆಗಿದೆ ನೋಡಿ, ನೋಡೋದಕ್ಕೆ ಇಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಬನ್ನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ದು ವೆಜ್ ಚಾಪರ್ ರೈಸ್ ಜೊತೆಗೆ ಟೇಸ್ಟಿ ಆಗಿರೋಂಥ ಪನ್ನೀರ್ದು ತಿಕ್ ಗ್ರೇವಿ. ನೀವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಇದೆ, ಇನ್ನು ಗ್ರೇವಿ ಮಾಡಕ್ ಹೊಳಿತಾ ಇಲ್ಲ ಅಂದಾಗ ನೀವು ಈ ರೈಸ್ನ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿ ರೈಸ್ ರೆಡಿ ಆಗುತ್ತೆ. ಜೊತೆಗೆ ನಿಮಗೆ ಪನ್ನೀರ್ದು ಗ್ರೇವಿ ಕೂಡ ರೆಡಿ ಮಾಡಿ ತೋರಿಸಿದ್ದೀನಿ. ಇವೆರಡನ್ನು ಮಾಡಿಕೊಂಡು ಹೇಗೆ ಅನಿಸ್ತು, ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಈ ರೆಸಿಪಿನ ಶೇರ್ ಮಾಡೋದನ್ನ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.